ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 31ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ದಿನ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು, ಮತ್ತೆ ಇವತ್ತು ಮಾರ್ಕೆಟ್ ರಿಕವರ್ ಆಗಿದೆ. ನಾಳೆ ಯೂನಿಯನ್ ಬಜೆಟ್ ಕೂಡ ಇರುತ್ತೆ. ವೊಲಟಾಲಿಟಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಮಾರ್ಕೆಟ್ನಲ್ಲಿ. ಬಟ್ ಇವತ್ತು 203 ಪಾಯಿಂಟ್ಗಳ ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 21,725ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ 600 ಪಾಯಿಂಟ್ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 630 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾಳಿನ ಯೂನಿಯನ್ ಬಜೆಟ್ ಏನಿದೆ ಇದೊಂದು ಇಂಟ್ರೀಮ್ ಬಜೆಟ್ ಆಗಿರುತ್ತೆ. ಎಲೆಕ್ಷನ್ ಇರೋದ್ರಿಂದ ಫುಲ್ ಫ್ಲೆಡ್ಜ್ಡ್ ಬಜೆಟ್ ಅನ್ನ ಗೌರ್ಮೆಂಟ್ ಅನೌನ್ಸ್ ಮಾಡೋದಿಲ್ಲ. ಆದ್ರಿಂದ ಹೆಚ್ಚಿನ ಒಂದು ವೊಲಟಾಲಿಟಿ ಇರೋದಿಲ್ಲ ಅಂತ ಬಹಳಷ್ಟು ಅನಲಿಸ್ಟ್ಗಳು ಹೇಳ್ತಿದ್ದಾರೆ. ಬಟ್ ಸ್ಟಿಲ್ ಗೌರ್ಮೆಂಟ್ನ ಕಡೆಯಿಂದ ಒಳ್ಳೆ ಒಂದು ಕೆಪೆಕ್ಸ್ ಬೂಸ್ಟ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಕಳೆದ ಒಂದು ಫಿಸಿಕಲ್ ಇಯರ್ನ ಬಜೆಟ್ನಲ್ಲಿ 10 ಲಕ್ಷ ಕೋಟಿಯಷ್ಟು ಕೆಪೆಕ್ಸ್ ಪ್ಲಾನ್ ಅನ್ನ ಗೌರ್ಮೆಂಟ್ ಹೊಂದಿದ್ರು. ಹಾಗೆ ಈ ಒಂದು ಬಜೆಟ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಒಂದು ಕೆಪೆಕ್ಸ್ ಅನೌನ್ಸ್ಮೆಂಟ್ನ ಚಾನ್ಸಸ್ ಇರುತ್ತೆ. ರೋಡ್ಸ್, ವಾಟರ್, ಮೆಟ್ರೋ, ರೈಲ್ವೆ, ಡಿಫೆನ್ಸ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಗ್ರೀನ್ ಎನರ್ಜಿ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಹೆಚ್ಚಿನ ಒಂದು ಗ್ರೋತ್ ಡ್ರಿವನ್ ಇನ್ವೆಸ್ಟ್ಮೆಂಟ್ ಅನ್ನ ಗೌರ್ಮೆಂಟ್ ಮಾಡುವಂತ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ ಆಟೋಮೊಬೈಲ್ ಆಗಿರ್ಬೋದು, ಇನ್ಶೂರೆನ್ಸ್, ಹಾಸ್ಪಿಟಾಲಿಟಿ, ಟೂರಿಸಂ, ರಿಯಲ್ ಎಸ್ಟೇಟ್, ಫಾರ್ಮಾ, ಸೊ ಈ ಎಲ್ಲ ಸೆಕ್ಟರ್ಗಳು ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಬಜೆಟ್ನ ಮೇಲೆ ಹೊಂದಿದೆ. ನೋಡ್ಬೇಕಾಗುತ್ತೆ ಯಾವ ರೀತಿಯ ಒಂದು ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರ ಕಡೆಯಿಂದ ಬರುತ್ತೆ ಅಂತ. ಹಾಗೆ ಸ್ಯಾಲರಿಡ್ ಎಂಪ್ಲಾಯೀಸ್ಗಳು ಕೂಡ ಬಜೆಟ್ನಿಂದ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಹೊಂದಿರ್ತಾರೆ. ಅಕಸ್ಮಾತ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಏನಾದರೂ ಕಡಿತ ಆಗುತ್ತಾ, ಟ್ಯಾಕ್ಸ್ ಅನ್ನ ಸೇವ್ ಮಾಡ್ಬೋದಾ, ಈ ರೀತಿಯ ಒಂದು ಆಲೋಚನೆ ಕೂಡ ಸ್ಯಾಲರಿಡ್ ಎಂಪ್ಲಾಯೀಸ್ಗಳ ಕಡೆಯಿಂದ ಇರುತ್ತೆ. ಹಾಗೆಯೇ ಸ್ಟಾಕ್ ಮಾರ್ಕೆಟ್ನ ಮೇಲೆ ಕೂಡ ಬಜೆಟ್ ತುಂಬಾನೇ ಇಂಪ್ಯಾಕ್ಟ್ ಅನ್ನ ತರುತ್ತೆ. ಸೊ ಬಜೆಟ್ ರಿಲೇಟೆಡ್ ಅನೌನ್ಸ್ಮೆಂಟ್ಗಳು ಬರ್ತಾ ಇದ್ದಂಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ವಾಲಟಿಲಿಟಿ ಕೂಡ ಇರುತ್ತೆ. ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ನ ಪ್ಲಾನ್ಸ್ ಗೌರ್ಮೆಂಟ್ನ ಕಡೆಯಿಂದ ಡಿಕ್ಲೇರ್ ಆಗ್ತಾ ಹೋದ್ರೆ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇರುತ್ತೆ. ಅದೇ ರೀತಿಯಲ್ಲಿ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಕೆಪೆಕ್ಸ್ ಅನೌನ್ಸ್ ಆಗಲಿಲ್ಲ ಅಂದರೆ ಆ ಒಂದು ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಆ ರೀತಿಯಲ್ಲಿ ಕರೆಕ್ಷನ್ ಬಂದಾಗ ಇಂಡೆಕ್ಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಬಜೆಟ್ ದಿನ ಬಹಳಷ್ಟು ಟ್ರೇಡರ್ಗಳು ಆಕ್ಟಿವ್ ಆಗಿರ್ತಾರೆ. ಹೆಚ್ಚಿನ ಒಂದು ಟ್ರೇಡಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಮಾರ್ಕೆಟ್ಗೆ ನೀವು ಹೊಸಬ್ರಾಗಿದ್ರೆ ಬಜೆಟ್ ಡೇ ನಂದು ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಮಾರ್ಕೆಟ್ನಲ್ಲಿ ತುಂಬಾನೇ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ನೀವು ಪ್ರಾಫಿಟ್ಸ್ ಅನ್ನ ಕೂಡ ಮಾಡ್ಬೋದಾಗುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಟ್ರೇಡ್ ಬರಲಿಲ್ಲ ಅಂದ್ರೆ ಲಾಸ್ ಕೂಡ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಯೋಚನೆ ಮಾಡಿ ಟ್ರೇಡಿಂಗ್ ಅನ್ನ ಮಾಡಬೇಕಾಗತ್ತೆ. ಹಾಗೆ ಇವತ್ತು ಮಧ್ಯರಾತ್ರಿ ಫೆಡ್ ರೇಟ್ ಡಿಸಿಷನ್ಸ್ ಕೂಡ ಬರುತ್ತೆ. ಜನವರಿ 30, ಜನವರಿ 31ಕ್ಕೆ ಫೆಡ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ ನಡೀತಿದೆ. ಈ ಒಂದು ಮೀಟಿಂಗ್ನಲ್ಲಿ ರೇಟ್ ಹೈಕ್ ಆಗುವಂಥ ಯಾವುದೇ ರೀತಿಯ ಚಾನ್ಸಸ್ ಇಲ್ಲ. ರೇಟ್ ಇದೇ ರೀತಿಯಲ್ಲಿ ಮೇಂಟೈನ್ ಆಗ್ಬೋದು ಅಥವಾ ರೇಟ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ರೇಟ್ ಕಟ್ನ ಪಾಸಿಬಿಲಿಟೀಸ್ ಬಹಳಷ್ಟು ಕಡಿಮೆ ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಖಂಡಿತವಾಗ್ಲೂ ರೇಟ್ ಕಟ್ ಮಾಡ್ತೀವಿ ಅಂತ ಫೆಡ್ ಹೇಳಿದ್ರು. ಬಟ್ ಅವರ ಇನ್ಫ್ಲೇಷನ್ ಟಾರ್ಗೆಟ್ಸ್ ಇರೋದು ಯುಎಸ್ನಲ್ಲಿ ಇನ್ಫ್ಲೇಷನ್ 2% ಕೆಳಗಡೆ ಬರಬೇಕು ಅಂತ. ಈಗ ಇನ್ಫ್ಲೇಷನ್ ಇನ್ನೂ ಕೂಡ 3% ಮೇಲೆ ನೋಡೋದಕ್ಕೆ ಸಿಗ್ತದೆ. ನೋಡಬೇಕಾಗುತ್ತೆ ಫೆಡ್ನ ಚೇರ್ಮನ್ ಯಾವ ರೀತಿಯ ಕಮೆಂಟ್ರಿಯನ್ನ ಕೊಡ್ತಾರೆ ಅಂತ. ಅಕಸ್ಮಾತ್ ರೇಟ್ ಕಟ್ ಆದರೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ರೇಟ್ ಅದೇ ರೀತಿಯಲ್ಲಿ ಮೇಂಟೈನ್ ಆದರೂ ಕೂಡ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ರೇಟ್ ಹೈಕ್ನ ಯಾವುದೇ ರೀತಿಯ ಪಾಸಿಬಿಲಿಟೀಸ್ ಇಲ್ಲ ಅಂತಾನೆ ಅನ್ಸುತ್ತೆ. ಸೊ ಓವರ್ ಆಲ್ ಮಾರ್ಕೆಟ್ನ ಟ್ರೆಂಡ್ ಏನಿದೆ, ನಾಳೆ ಬಜೆಟ್ ಯಾವ ರೀತಿಯಲ್ಲಿ ಅನೌನ್ಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಡಿಸೈಡ್ ಆಗುತ್ತೆ. ಸೊ ಇನ್ಫ್ರಾ ಸೆಕ್ಟರ್ನ ಸ್ಟಾಕ್ಗಳು, ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳು, ರೈಲ್ವೆ ಸ್ಟಾಕ್ಗಳು, ಡಿಫೆನ್ಸ್ ಸ್ಟಾಕ್ಗಳು ಖಂಡಿತವಾಗ್ಲೂ ಫೋಕಸ್ನಲ್ಲಿ ಇರುತ್ತೆ. ಟ್ರೇಡಿಂಗ್ ಅನ್ನ ಮಾಡ್ತೀರಾ ಅಂದ್ರೆ ಈ ಸ್ಟಾಕ್ಗಳನ್ನ ಫೋಕಸ್ನಲ್ಲಿ ಇಟ್ಟು ಟ್ರೇಡಿಂಗ್ ಅನ್ನ ಮಾಡ್ಬೋದಾಗುತ್ತೆ. ಬಟ್ ಕರೆಕ್ಟ್ ಲೆವೆಲ್ಗಳಲ್ಲಿ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಿ, ಸೊ ಲಾಸ್ ಹೆಚ್ಚಾಗಿ ಆಗದೇ ಇರುವಂತ ರೀತಿಯಲ್ಲಿ ಎಕ್ಸಿಟ್ ಕೂಡ ಆಗಬೇಕಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 5% ಅಪ್ಸೈಡ್ನೊಂದಿಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕ್ಲೋಸ್ ಆಗಿದೆ. ಐಷಾರ್ ಮೋಟಾರ್ಸ್, ಟಾಟಾ ಮೋಟಾರ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಆಟೋ ಸೆಕ್ಟರ್ನ ಜನವರಿ ತಿಂಗಳ ಆಟೋ ಸೇಲ್ಸ್ ಡೇಟಾ ಕೂಡ ನಾಳೆ ನಾಡಿದ್ದು ಅನೌನ್ಸ್ ಆಗುತ್ತೆ. ಅದು ಕೂಡ ಒಂದು ಮೇಜರ್ ಇವೆಂಟ್ ಆಗಿರುತ್ತೆ. ಐಷಾರ್ ಮೋಟಾರ್ಸ್ನಲ್ಲಿ 3.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟಾರ್ಸ್ ಕೂಡ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. 3%ನಷ್ಟು ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಇವತ್ತು ಮಾರುತಿ ಸುಜುಕಿ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ಮಾರುತಿ ಸುಜುಕಿ ಕಡೆಯಿಂದ ಬಂದಿದೆ. ಆ ಒಂದು ರೀಸನ್ ಇಂದ ಆಟೋ ಸೆಕ್ಟರ್ನ ಕಂಪನಿಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟಾರ್ಸ್ ಫೆಬ್ರವರಿ 2ಕ್ಕೆ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಟಾಟಾ ಮೋಟಾರ್ಸ್ನ ಕಡೆಯಿಂದ ಕೂಡ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಗೇನ್ ನೋಡೋದಕ್ಕೆ ಸಿಗ್ತದೆ. ಸನ್ ಫಾರ್ಮಾ, ಡಿವಿ ಸ್ಲ್ಯಾಬ್ ಕೂಡ ಇವತ್ತು 3.5%ನಷ್ಟು ಗೇನ್ ಆಗಿದೆ.
ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಕೇವಲ 4 ಕಂಪನಿಗಳು ನೋಡೋದಕ್ಕೆ ಸಿಗ್ತದೆ. L&Tಯಲ್ಲಿ ಇವತ್ತು 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸ್ಟಾಕ್ ತುಂಬಾನೇ ರನ್ ಆಗಿತ್ತು. ಈಗ ಬಜೆಟ್ನ ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಬಹಳಷ್ಟು ಜನ L&T ಬಜೆಟ್ ಫೇವರೇಟ್ ಸ್ಟಾಕ್ ಅಂತ ಕೂಡ ಹೇಳ್ತಿದ್ರು. ಆದ್ರಿಂದ L&Tಯಲ್ಲಿ ಬಹಳಷ್ಟು ಬೈಯಿಂಗ್ ಆಗಿತ್ತು. ಈಗ ದೊಡ್ಡ ದೊಡ್ಡ ಪ್ಲೇಯರ್ಸ್ ಬಜೆಟ್ಗೂ ಮುಂಚೆನೆ ಸ್ಟಾಕ್ನಲ್ಲಿ ಎಕ್ಸಿಟ್ ಆಗ್ತಿದ್ದಾರೆ. ಒಂದು ರೀಸನ್ ರಿಸಲ್ಟ್ ಕೂಡ ಆಗಿರುತ್ತೆ. ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ತುಂಬಾನೇ ಜಾಸ್ತಿ ಇತ್ತು. ಬಟ್ L&T ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಹಾಗೆ ಬ್ರೋಕರೇಜ್ಗಳು ಕೂಡ ಈ ಒಂದು ಸ್ಟಾಕ್ನಲ್ಲಿ ಬೈ ಕಾಲ್ ಅನ್ನು ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ನ ಕಡೆಯಿಂದ ಬೈ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದ್ದು 4200 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇನ್ಕ್ರೆಡ್ ಬ್ರೋಕರೇಜ್ ಹೌಸ್ ಕೂಡ ಬೈ ಕಾಲ್ ಅನ್ನು ಕೊಟ್ಟಿದ್ದಾರೆ 4000 ಟಾರ್ಗೆಟ್ ಪ್ರೈಸ್. ಸೊ ಈ ಒಂದು ಬ್ರೋಕರೇಜ್ ಹೌಸ್ನ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು L&T ಹೊಂದಿದೆ. ಆದ್ರಿಂದ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡಬಹುದಾಗುತ್ತೆ. ಕೇವಲ ಬಜೆಟ್ನ ಪರ್ಸ್ಪೆಕ್ಟಿವ್ ಅಷ್ಟೇ ಅಲ್ಲದೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇದ್ರೂ ಕೂಡ L&T ಅನ್ನು ನೀವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಟೈಟನ್ ಅಲ್ಲಿ ಕೂಡ 1% ಕರೆಕ್ಷನ್ ಇವತ್ತು ಕೂಡ ನೋಡೋದಕ್ಕೆ ಸಿಕ್ತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ BPCL ಕೂಡ ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. DIIs ಕಡೆಯಿಂದ 2542 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIs ಕಡೆಯಿಂದ 1660 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರುತಿ ಸುಜುಕಿ ತಮ್ಮ Q3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 33% ಇನ್ಕ್ರೀಸ್ ಆಗಿದೆ. ಹಾಗೆ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾರುತಿ ಸುಜುಕಿ ಡಿಕ್ಲೇರ್ ಮಾಡಿದ್ದಾರೆ. 3130 ಕೋಟಿಯಷ್ಟು ಪ್ರಾಫಿಟ್ ಮಾರುತಿ ಸುಜುಕಿ ಕಡೆಯಿಂದ ಡಿಕ್ಲೇರ್ ಆಗಿದೆ. ಸೊ 2022 ಡಿಸೆಂಬರ್ ನಲ್ಲಿ ಇವರು 2351 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೆ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು 2850 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಆ ಒಂದು ಎಸ್ಟಿಮೇಷನ್ಸ್ ಅನ್ನ ಮಾರುತಿ ಸುಜುಕಿ ಬೀಟ್ ಮಾಡಿದ್ದಾರೆ. ಕಾರ್ ಸೇಲ್ಸ್ ಅಷ್ಟು ಚೆನ್ನಾಗಿ ಆಗದೇ ಇದ್ರೂ ಕೂಡ ಒಳ್ಳೆ ಒಂದು ಪ್ರಾಡಕ್ಟ್ ಮಿಕ್ಸ್ ಹೈಯರ್ ರಿಯಲೈಸೇಷನ್ಸ್ ಇದ್ದಿದ್ರಿಂದ ಮಾರುತಿ ಸುಜುಕಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ಎಬಿಟಾ ಕೂಡ 38% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. 15% ರೆವೆನ್ಯೂ ಗ್ರೋತ್ ಅನ್ನು ಕೂಡ ಮಾರುತಿ ಸುಜುಕಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಮಾರುತಿ ಸುಜುಕಿ ಕೂಡ ಇವತ್ತು 2% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಒಂದು ರಿಸಲ್ಟ್ ಮಾರುತಿ ಸುಜುಕಿ ಕಡೆಯಿಂದ ಬಂದಿದೆ. ಪಾಲಿಸಿ ಬಜಾರ್ನ ಪೇರೆಂಟ್ ಕಂಪನಿಯಲ್ಲಿ ಇವತ್ತು 10% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮೊದಲನೇ ಬಾರಿ PB ಫಿನ್ಟೆಕ್ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. 37 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಕಂಟಿನ್ಯೂಸ್ ಆಗಿ ಲಾಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡ್ತಿದ್ರು. ಕಂಪನಿಯ CEO ಲಾಸ್ಟ್ ಕ್ವಾರ್ಟರ್ ಕೂಡ ಹೇಳಿದ್ರು ಮುಂದಿನ ಕ್ವಾರ್ಟರ್ ಇಂದ ನಾವು ಪ್ರಾಫಿಟಬಲ್ ಆಗ್ತೀವಿ ಅಂತ. ಅದೇ ರೀತಿಯಲ್ಲಿ ಕಂಪನಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇನ್ಶೂರೆನ್ಸ್ ಸೆಗ್ಮೆಂಟ್ ಕೂಡ ಬಹಳಷ್ಟು ಫೋಕಸ್ ನಲ್ಲಿ ಇರುತ್ತೆ. ನಾಳೆ ಬಜೆಟ್ ನಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ಗೆ ಇನ್ನಷ್ಟು ಬೂಸ್ಟ್ ಸಿಕ್ಕಿದ್ರೆ PB ಫಿನ್ಟೆಕ್, HDFC ಲೈಫ್, SBI ಲೈಫ್ ಈ ರೀತಿಯ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ರಿಕವರಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ PB ಫಿನ್ಟೆಕ್ ನಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದು 965 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಪ್ರೈಸ್ ಅನ್ನ PB ಫಿನ್ಟೆಕ್ ಇವತ್ತೇ ಕ್ರಾಸ್ ಮಾಡಿದೆ. ನೋವಾ ಅಗ್ರಿಟೆಕ್ ನ IPO ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. 36% ನ ಪ್ರೀಮಿಯಂ ನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಕಂಪನಿ ಸೆಟ್ ಮಾಡಿದಂತ ಪ್ರೈಸ್ 41 ರೂಪಾಯಿ ಆಗಿತ್ತು. IPO 55 ಪ್ರೈಸ್ ನಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ 13 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತು. ಸೊ ಅದೇ ಒಂದು ಪ್ರೀಮಿಯಂನ ಅರೌಂಡ್ ನಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. 55 ಪ್ರೈಸ್ ನಲ್ಲಿ ಲಿಸ್ಟ್ ಆಗಿ ಈಗ 58 ಅರೌಂಡ್ ಅಲ್ಲಿ ನೋವಾ ಅಗ್ರಿಟೆಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಅಗ್ರಿಕಲ್ಚರಲ್ ಸೆಗ್ಮೆಂಟ್ ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಹಾಗೇನೆ ನಾಳೆ ಬಜೆಟ್ ನಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಫೋಕಸ್ ನಲ್ಲಿ ಇರುತ್ತೆ. ಈ ಒಂದು ಸ್ಟಾಕ್ ನಲ್ಲಿ ಏನಾದರೂ ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ನೀವು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. BLS ಇ ಸರ್ವಿಸಸ್ ಲಿಮಿಟೆಡ್ ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 125 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ ಆಲ್ಮೋಸ್ಟ್ 95 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. QIB ಕ್ಯಾಟಗರಿಯಲ್ಲಿ 2.5 ಟೈಮ್ ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ನಾಳೆ ಕೊನೆ ದಿನ ಆಗಿರುತ್ತೆ. QIB ಕ್ಯಾಟಗರಿ ಅಟ್ಲೀಸ್ಟ್ 100 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗುವಂತ ಚಾನ್ಸಸ್ ಇದೆ. NII ಕ್ಯಾಟಗರಿಯಲ್ಲಿ 200 ರಿಂದ 250 ಟೈಮ್ ನ ಸಬ್ಸ್ಕ್ರಿಪ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 250 ಟೈಮ್ ನ ಸಬ್ಸ್ಕ್ರಿಪ್ಷನ್ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗೆಯೇ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಕೂಡ ಬಹಳಷ್ಟು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂತ ಇದ್ರೆ ಜನವರಿ 23ಕ್ಕೂ ಮುಂಚೆ ನೀವು BLS ಇಂಟರ್ನ್ಯಾಷನಲ್ ಸ್ಟಾಕ್ ಅನ್ನು ಹೋಲ್ಡ್ ಮಾಡಿರಬೇಕಾಗುತ್ತೆ. ಆಗ ಮಾತ್ರ ಶೇರ್ ಹೋಲ್ಡರ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ. ಇಲ್ಲ ಅಂದ್ರೆ ಆ ಒಂದು ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಿದ್ರೂ ಕೂಡ ನಿಮಗೆ ಅಲಾಟ್ಮೆಂಟ್ ಸಿಗೋದಿಲ್ಲ. ರಿಟೇಲ್ ಮತ್ತೆ NII ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ.
ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ, 170 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ವೋಲ್ಟಾಸ್ನಲ್ಲಿ ಇವತ್ತು 8% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಕಂಪನಿ Q3 ನಲ್ಲಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ, ಆದರೂ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ 8% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ರೀಸನ್ ಏನು ಅಂದ್ರೆ ಡಿಸೆಂಬರ್ 2022ರಲ್ಲಿ ಇವರು 110 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಈ ಒಂದು ಕ್ವಾರ್ಟರ್ ನಲ್ಲಿ 28 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. ಬಟ್ ಕಳೆದ 3 ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ವೋಲ್ಟಾಸ್ ಡಿಕ್ಲೇರ್ ಮಾಡಿದ್ರು. ವೋಲ್ಟಾಸ್ನ ಬಿಸ್ನೆಸ್ ಒಂದು ಸೀಸನಲ್ ಬಿಸ್ನೆಸ್ ಆಗಿರುತ್ತೆ. ವೋಲ್ಟಾಸ್ನ ಬಿಸ್ನೆಸ್ನ ಬಗ್ಗೆ ಎಲ್ರಿಗೂ ಕೂಡ ಐಡಿಯಾ ಇರುತ್ತೆ. ಸೊ ಏರ್ ಕಂಡೀಷನರ್ ಪ್ರಾಡಕ್ಟ್ಸ್ ಗಳನ್ನ ಸೆಲ್ ಮಾಡುವಂತ ಕಂಪನಿ ಆಗಿರ್ತಾರೆ. ಇವರು ಸಮ್ಮರ್ ಸೀಸನ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ರೈನಿ ಸೀಸನ್ ಮತ್ತೆ ವಿಂಟರ್ ಸೀಸನ್ ನಲ್ಲಿ ಪ್ರಾಫಿಟ್ ಡ್ರಾಪ್ ಆಗುತ್ತೆ ಅಥವಾ ಲಾಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಮತ್ತೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟೇಷನ್ ವೋಲ್ಟಾಸ್ನ ಕಡೆಯಿಂದ ಇರುತ್ತೆ. ಸೊ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಲಾಸ್ ಕಡಿಮೆ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇವರ ರೆವೆನ್ಯೂ ನಲ್ಲಿ ನಮಗೆ ಇಯರ್ ಆನ್ ಇಯರ್ 31% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಕೂಡ ವೋಲ್ಟಾಸ್ ಹೊಂದಿದ್ದಾರೆ, ಅದು ಕೂಡ ಸ್ಟಾಕ್ ಪ್ರೈಸ್ ರಿಕವರಿಗೆ ಒಂದು ಕಾರಣ ಆಗಿದೆ. ಸೊ ಕೆಲವೊಂದಿಷ್ಟು ಬ್ರೋಕರೇಜ್ಗಳು 1175, 1250 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಕೆಲವೊಂದಿಷ್ಟು ಬ್ರೋಕರೇಜ್ಗಳ ಕಡೆಯಿಂದ 1000 ರೂಪಾಯಿಗೂ ಕೆಳಗಡೆ ನಮಗೆ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಸೊ ಮತ್ತೆ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ವೋಲ್ಟಾಸ್ನ ಬಿಸ್ನೆಸ್ ರಿಕವರ್ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಅದಾನಿ ಗ್ರೂಪ್ನ ಎಲ್ಲ ಕಂಪನಿಗಳು ರಿಕವರ್ ಆಗ್ತಿದ್ರು ಕೂಡ ಅದಾನಿ ವಿಲ್ಮಾರ್ನಲ್ಲಿ ನಮಗೆ ಆ ಒಂದು ರಿಕವರಿ ನೋಡೋದಕ್ಕೆ ಸಿಗ್ತಿಲ್ಲ. ಕಂಪನಿ 350 ಅರೌಂಡ್ ಅಲ್ಲಿ ಈಗ ಟ್ರೇಡ್ ಆಗ್ತದೆ. 800 ಹೈ ಅನ್ನ ಅದಾನಿ ವಿಲ್ಮಾರ್ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ಗೆ ಮತ್ತೆ ಅದಾನಿ ವಿಲ್ಮಾರ್ ಹೋಗುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಕಾಣಿಸ್ತದೆ. ಸೊ ಅದಾನಿ ವಿಲ್ಮಾರ್ ನಲ್ಲಿ ಅದಾನಿ ಗ್ರೂಪ್ ತಮ್ಮ ಸ್ಟೇಕ್ ಅನ್ನ ಕಡಿಮೆ ಮಾಡ್ತೀವಿ ಅಂತ ಕೂಡ ರೀಸೆಂಟ್ ಆಗಿ ಹೇಳಿದ್ರು. ವಿಲ್ಮಾರ್ ಗ್ರೂಪ್ ತಮ್ಮ ಒಂದು ಸ್ಟೇಕ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಬಟ್ ಫಂಡ್ ರೈಸಿಂಗ್ ನ ಉದ್ದೇಶದಿಂದ ಅದಾನಿ ವಿಲ್ಮಾರ್ ನಲ್ಲಿ ಸ್ಟೇಕ್ ಅನ್ನ ಸೆಲ್ ಮಾಡ್ತೀವಿ ಅಂತ ಅದಾನಿ ಪ್ರಮೋಟರ್ಸ್ ಹೇಳಿದ್ರು. ಆದ್ರಿಂದ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಈಗ ಕಂಪನಿ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದರೆ ಒಳ್ಳೆ ಒಂದು ರಿಸಲ್ಟ್ Q3 ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 201 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಅದಾನಿ ವಿಲ್ಮಾರ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದರೆ ಕಳೆದ 2 ಕ್ವಾರ್ಟರ್ಗಳಲ್ಲಿ ನಮಗೆ ಲಾಸ್ ನೋಡೋದಕ್ಕೆ ಸಿಕ್ಕಿತ್ತು. ಈ ಒಂದು ರಿಸಲ್ಟ್ ಏನಿದೆ ಮಾರ್ಕೆಟ್ ಅವರ್ಸ್ ನ ನಂತರ ಬಂದಿರುವಂತ ರಿಸಲ್ಟ್ ಆಗಿರುತ್ತೆ. ಒಳ್ಳೆ ಒಂದು ರಿಸಲ್ಟ್ ಬಂದಿದೆ, ನೋಡಬೇಕಾಗುತ್ತೆ ಈ ಒಂದು ರಿಸಲ್ಟ್ ಗೆ ಅದಾನಿ ವಿಲ್ಮಾರ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ನಾನು ಇವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಅಂದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.